ಈಗ ಹೋರಾಟಕ್ಕೆ ಏನೆಲ್ಲ ಸಿದ್ಧತೆ ಮಾಡ್ತಿದೆ ವಿಪಕ್ಷ ಬಿಜೆಪಿ? ಈಗಾಗಲೇ ಏನೊಂದು ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದ ದಿನದಿಂದಲೂ ಕಳೆದ 18 ತಿಂಗಳ ಕಾಲದಲ್ಲಿ ಪ್ರತಿನಿತ್ಯ ಪ್ರತಿ ಗಳಿಗೆಯಲ್ಲೂ ಬರೀ ಅವ್ಯವಸ್ಥೆ, ಜನವಿರೋಧಿ ಮತ್ತು ಭ್ರಷ್ಟಾಚಾರದಲ್ಲೇ ತೊಡಗಿರುವಂಥ ಈ ಸರ್ಕಾರದ ವಿರುದ್ಧವಾಗಿ ಏನೊಂದು ಪರಿಣಾಮಕಾರಿಯಾಗಿ ನಮ್ಮ ಬೆಳಗಾವಿಯ ಚಳಿಗಾಲದ ಅಧಿವೇಶನದಲ್ಲಿ ಭಾಳ ಪ್ರಬಲವಾಗಿ ಪ್ರಸ್ತುತವಾಗಿರುವಂಥ ಹಲವಾರು ವಿಚಾರ ಇದೆ. ಆದರೆ ಇರೋದು 9 ದಿನ ಕಾಲ. ಈ 9 ದಿನ ಕಾಲದಲ್ಲಿ ವಕ್ಫಿನ ವಿಚಾರದಲ್ಲಿ ಮತ್ತು ಬಾಣಂತಿಯರ ಸಾವು, ಆರೋಗ್ಯ ಅವ್ಯವಸ್ಥೆ, BPL ಕಾರ್ಡಿನ ವಿಚಾರದಲ್ಲಾಗಲಿ ಅಥವಾ ಉತ್ತರ ಕರ್ನಾಟಕದ ಏನೊಂದು ಅಭಿವೃದ್ಧಿ ಸಂಪೂರ್ಣವಾಗಿ ಕುಂಠಿತವಾಗಿರುವಂಥದ್ದು ಮತ್ತು ರೈತರ ವಿಚಾರದಲ್ಲಿ ಏನು ಅವರ ನೆರವಿಗೆ ಬರದ ಕಾರಣ ಅವರ ಆತ್ಮಹತ್ಯೆಗಳಾಗ್ತಿರುವಂಥದ್ದು, ಅವರ ಬದುಕು ಕಷ್ಟಕರವಾಗಿರುವಂಥದ್ದು ಮತ್ತು ಸರ್ಕಾರದ ಅಧಿಕಾರಿಗಳು ಸರಣಿಯಾಗಿ ಆತ್ಮಹತ್ಯೆ ಮಾಡ್ಕೋತಿರುವಂಥದ್ದು ಇವೆಲ್ಲವೂ ನೋಡಿದಾಗ ಒಟ್ಟಾರೆ ಈ ಸರ್ಕಾರ ಒಂದು ಜನವಿರೋಧಿಯಾಗಿ ಒಂದು ಸಂಪೂರ್ಣ ವ್ಯವಸ್ಥೆ ಕುಸಿದು ಹೋಗಿರೋದನ್ನು ಭಾಳ ಪರಿಣಾಮಕಾರಿಯಾಗಿ ಈ ಒಂದು ಬೆಳಗಾವಿ ಅಧಿವೇಶನದಲ್ಲಿ ಪರಿಣಾಮಕಾರಿಯಾಗಿ ನಾವು ಪ್ರತಿಪಕ್ಷವಾಗಿ ಇವತ್ತು ಸರ್ಕಾರವನ್ನು ಬಯಲಿಗೆಳೆಯುವಂಥ ಕೆಲಸ ಆಗುತ್ತೆ. ನಿಮ್ಮಲ್ಲಿ ಒಗ್ಗಟ್ಟು ಹೆಚ್ಚಾಗಿದೆ. ಒಟ್ಟಾರೆ ಕಾಂಗ್ರೆಸ್ಸಿನ ದುರಾಡಳಿತವನ್ನು, ಜನವಿರೋಧಿ ನೀತಿಯನ್ನು ಭಾಳ ಪರಿಣಾಮಕಾರಿಯಾಗಿ ಬಯಲಿಗೆಳೆಯುವಂಥದ್ದನ್ನ ಇವತ್ತು ಪ್ರತಿಪಕ್ಷ ಭಾಳ ಪರಿಣಾಮಕಾರಿಯಾಗಿ ನಾವು ಮಾಡ್ತಾ ಇದ್ದೀವಿ. ಜನರ ಮಧ್ಯದಲ್ಲಿ ಬೀದಿಗಿಳಿದು ಇವತ್ತೇನು ವಕ್ಫಿನ ವಿಚಾರದಲ್ಲಿ ಯಾವ ರೀತಿ ಸರ್ಕಾರ ಮೈಮರೆತು ಏನೊಂದು ರೈತರ ಭೂಮಿಯನ್ನು ಕಸ್ಕೊಳ್ಳುವಂಥದ್ದು, ವಶಪಡಿಸ್ಕೊಳ್ಳುವಂಥದ್ದು, ಶೋಷಣೆಗೆ ಒಳಪಡಿಸುವಂಥದ್ದು, ಒಂದು ರಾಷ್ಟ್ರೀಯ ಮಾನ್ಯುಮೆಂಟ್ಸ್ಗಳಿಂದ ಹಿಡಿದು ದೇವಸ್ಥಾನ, ಮಠ, ಮಂದಿರಗಳನ್ನೆಲ್ಲವೂ ವಶಪಡಿಸ್ಕೊಳ್ಳುವಂಥ ನಡೆದಿರುವಂಥದ್ದು, ವಕ್ಫಿನ ಸಂಪೂರ್ಣ ಒಂದು ಆ ಕಾಯ್ದೆಯ ಜನವಿರೋಧಿ ಆಗಿರುವಂಥದ್ದು, ಆ ಕಾನೂನೇ ಜನವಿರೋಧಿ ಆಗಿರುವಂಥದ್ದು, ಯಾವ ರೀತಿ ಕಾಂಗ್ರೆಸ್ ಸರ್ಕಾರ ರೈತ ವಿರೋಧಿ ಆಗಿರುವಂಥದ್ದು ವಕ್ಫಿನ ವಿಚಾರದಲ್ಲಿ ಭಾಳ ಸ್ಪಷ್ಟವಾಗಿ ಬಯಲಿಗೆಳೆಯುವಂಥದ್ದಾಗುತ್ತೆ. ಇವೆಲ್ಲವೂ ಇವತ್ತು ನಾವು ಪ್ರತಿಪಕ್ಷದ ಪ್ರತಿಯೊಬ್ಬ ನಾಯಕನು ಇವತ್ತು ಬೀದಿಗಿಳಿದು ಹೋರಾಟವನ್ನು ಮಾಡುವಂಥದ್ದಾಗ್ತಿದೆ. ಇದರಲ್ಲಿ ಒಗ್ಗಟ್ಟಿನ ಕೊರತೆ ಇಲ್ಲ, ಒಗ್ಗಟ್ಟು ಹೆಚ್ಚಾಗೇ ಇದೆ. ನೋಡಿ ಏನು ಒಂದು ಸದನದಲ್ಲಿ ನಮ್ಮ ಒಗ್ಗಟ್ಟು ಹೇಗಿರುತ್ತೆ ಅಂತಲೂ ನೀವು ನೋಡ್ಬೋದು. ಪಂಚಮಸಾಲಿ ಹೋರಾಟ ಅದಕ್ಕೆ ಕೆಲವು ಸರ್ಕಾರ ಪ್ರಯತ್ನ ಮಾಡ್ತಾ ಇದೆ ಅಂತ ಸಮಿತಿ ಆರೋಪ ಮಾಡ್ತಾ ಇದೆ. ಮತ್ತು ಅಲ್ಲಲ್ಲಿ ಆಯಾ ತಾಲೂಕು ಕೇಂದ್ರಗಳಲ್ಲಿ ಬ್ಯಾರಿಕೇಡ್ ಅಳವಡಿಸಿ ಟ್ರ್ಯಾಕ್ಟರ್ ಮತ್ತು ಇನ್ನಿತರ ವಾಹನಗಳಿಗೆ ನಿಷೇಧವನ್ನು ಕೂಡ ಜಿಲ್ಲಾಡಳಿತ ಹೇಳಿದೆ. ಏನು ಹೇಳ್ತೀರಾ ಸರ್? ಎಲ್ಲ ಕಡೆನೂ ಹತ್ತಿಕ್ಕೋದು ಕಾಂಗ್ರೆಸ್ ಸರ್ಕಾರ ಪ್ರತಿಯೊಂದು ಹೋರಾಟನೂ ಹತ್ತಿಕ್ಕುವಂಥ ಪ್ರಯತ್ನ ಮಾಡ್ತಾನೆ ಇರ್ತಾರೆ. ಇವತ್ತು ಯಾವುದೇ ಒಂದು ವಿಚಾರದಲ್ಲೂ ಬಗೆಹರಿಸುವಂಥ ಪ್ರಯತ್ನಗಳನ್ನು ಈ ಸರ್ಕಾರ ಮಾಡಿಲ್ಲ. ನಮ್ಮ ಸರ್ಕಾರದಲ್ಲೇನು ಮೀಸಲಾತಿಯನ್ನು ಹೆಚ್ಚಿಸುವಂಥದ್ದು ಮಾಡಿರುವಂಥದ್ದು, ಒಳ ಮೀಸಲಾತಿ ಕೊಡುವಂಥದ್ದು, ಇವೆಲ್ಲ ಕೆಲಸಗಳನ್ನು ಮಾಡಿದ್ದಾರೆ. ಯಾವುದೇ ವಿಚಾರದಲ್ಲಿ ಆಡಳಿತದಲ್ಲೂ ವಿಫಲ, ಅಭಿವೃದ್ಧಿಯಲ್ಲೂ ವಿಫಲ, ಭ್ರಷ್ಟಾಚಾರದಲ್ಲಿ ಎತ್ತಿದ ಕೈ ಭ್ರಷ್ಟಾಚಾರವನ್ನು, ಅವ್ಯವಸ್ಥೆಗಳನ್ನು ಮಾಡೋದ್ರಲ್ಲಿ ನಿಸ್ಸೀಮರಾಗಿರುವಂಥದ್ದು ಆಗಿದೆ. ಹಾಗಾಗಿ ಏನೊಂದು ಬಂಡತನ, ಏನೊಂದು ನೈತಿಕತೆ ಯಾವುದೂ ಇಲ್ಲದೆ ಈ ಸರ್ಕಾರವನ್ನು ನಿರ್ವಹಣೆಯನ್ನು ಮಾಡ್ತಿದ್ದಾರೆ. ಹಾಗಾಗಿ ಇವತ್ತು ಎಲ್ಲ ಕಡೆಯಿಂದನೂ ಅಸಮಾಧಾನ ಇದೆ. ಜನ ಈ ಸರ್ಕಾರ ಸಾಕಾಗಿದೆ, ಇಂಥ ಜನವಿರೋಧಿ ಸರ್ಕಾರವನ್ನು ಕಿತ್ತೆಸಿಬೇಕು ಅನ್ನೋಂಥ ಜನರು ಅಪೇಕ್ಷೆ. ಮೀಸಲಾತಿ ಬಗ್ಗೆ ಎಲ್ಲಾದರೂ ಒಗ್ಗಟ್ಟಾಗಿ ನೀವು ಸದನದಲ್ಲಿ ಧ್ವನಿ ಎತ್ತಿದ್ದೀರಾ? ಯಾವ ರೀತಿ? ಖಂಡಿತ ಎಲ್ಲ ಇವತ್ತೇನು ನಮ್ಮ ಸರ್ಕಾರದ ಅವಧಿಯಲ್ಲಿ ಆಗಿರುವಂಥ ಎಲ್ಲ ಜನಪರವಾಗಿರುವಂಥ ಕೆಲಸಗಳ ಬಗ್ಗೆ ಈ ಸರ್ಕಾರದ ಗಮನ ಸೆಳೆಯುವಂಥದ್ದು, ಒತ್ತಾಯ ಮಾಡುವಂಥದ್ದಾಗಿದೆ.